ಸರ್ಕಾರಿ ಶಾಲೆ ಅಂದ್ರೆ ಉಚಿತವಾಗಿ ಶಿಕ್ಷಣವನ್ನ ಕೊಡಬೇಕು. ಆದ್ರೆ ಇಲ್ಲಿ ಪೋಷಕರಿಂದ ಹಣ ವಸೂಲಿಯ ಆರೋಪ ಕೇಳಿ ಬರ್ತಾ ಇದೆ. ಹಣ ವಸೂಲಿಯನ್ನ ಖಂಡಿಸಿ ವಿವಿಧ ಸಂಘಟನೆಗಳಿಂದ ಭಿಕ್ಷಾಟನೆಯ ವಿಚಾರ ಮುನ್ನೆಲೆಗೆ ಬಂದಿದೆ. ಹಣ ವಸೂಲಿಯನ್ನ ಖಂಡಿಸಿ ವಿವಿಧ ಸಂಘಟನೆಗಳಿಂದ ಭಿಕ್ಷಾಟನೆ. ಮಂಡ್ಯದ ಕೆಆರ್ಪೇಟೆಯಲ್ಲಿ ವಿವಿಧ ಸಂಘಟನೆಗಳ ಭಿಕ್ಷಾಟನೆ. ಶತಮಾನ ಕೆಪಿಎಸ್ ಶಾಲೆಯಲ್ಲಿ ಹಣ ವಸೂಲಿಯ ಆರೋಪ ಕೇಳಿ ಬರ್ತಾ ಇದೆ. ಈ ಶಾಲೆಯಲ್ಲಿನ ಶೌಚಾಲಯ ನಿರ್ವಹಣೆ ಹೆಸರಿನಲ್ಲಿ ಹಣ ವಸೂಲಿ ನಡೀತಾ ಇದೆ. ಶಾಲೆ ನಿರ್ವಹಣೆಗೆ ವಿವಿಧ ಸಂಘಟನೆಗಳಿಂದ ಭಿಕ್ಷಾಟನೆ ಆಗ್ತಿರೋದು ಗೊತ್ತಾಗ್ತಿದೆ. ಇನ್ನು ವಿನೂತನ ಪ್ರತಿಭಟನೆಯ ಮೂಲಕ ವಿವಿಧ ಸಂಘಟನೆಗಳು ಛೀಮಾರಿ ಹಾಕ್ತಾ ಇದೆ. ಈಗ ಗವರ್ನಮೆಂಟ್ ಸ್ಕೂಲ್ಸ್ ಅಂತ ಹೇಳಿದ್ರೆ ಉಚಿತವಾಗಿ ಎಲ್ಲ ಸರ್ಕಾರದ ಅನುದಾನದಿಂದಲೇ ನಡೆಸ್ಕೊಂಡು ಹೋಗುವಂತಹ ಸಿಸ್ಟಮ್ ಇರುತ್ತೆ. ಆದರೆ ಕೆಲವೊಂದಷ್ಟು ಸಂಘಟನೆಗಳು ಭಿಕ್ಷಾಟನೆಯ ಮೂಲಕ ಅಥವಾ ಪೋಷಕರಿಂದ ಹಣವನ್ನ ವಸೂಲಿ ಮಾಡ್ತಾ ಇರೋದು ಗೊತ್ತಾಗ್ತಾ ಇದೆ. ಇದೇ ವಿಚಾರಕ್ಕೆ ಭಿಕ್ಷಾಟನೆ ಅನ್ನುವಂತಹ ವಿನೂತನವಾದಂತಹ ಪ್ರತಿಭಟನೆಯನ್ನ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಇನ್ನು ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳ ಕಚೇರಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನ ಮುಂದೆ ಇದನ್ನ ವಿರೋಧಿಸಿ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಅಂದ್ರೆ ಸರ್ಕಾರಿ ಶಾಲೆಗೆ ಬರುವಂತಹ ಅನುದಾನವನ್ನ ಮೀರಿ ಪೋಷಕರಿಂದ ಹಣ ಇಸ್ಕೊಳ್ತಿದಾರಲ್ಲ, ನಾಚಿಕೆ ಆಗಬೇಕು ನಿಮಗೆ. ಅದ್ರ ಬದಲು ನಾವೇ ಭಿಕ್ಷಾಟನೆ ಮಾಡ್ಕೊಂಡು ಬಂದು ನಿಮ್ಗೆ ಹಣ ಕೊಡ್ತೀವಿ ಅನ್ನೋ ರೀತಿಯಲ್ಲಿ ವಿಶೇಷವಾದ ಪ್ರತಿಭಟನೆಗೆ ಮುಂದಾಗಿರೋದು ವಿವಿಧ ಸಂಘಟನೆಗಳು. ಭ್ರಷ್ಟಾಚಾರ ನಡೆಸುತ್ತಿರುವ ಉಚಿತವಾಗಿ ನೀಡಬೇಕಾದ ಶಿಕ್ಷಣಕ್ಕೆ ಸಾವಿರಾರು ರೂಪಾಯಿ. ಶಿಕ್ಷಣ ಸಚಿವರು ಈ ವಿಚಾರವನ್ನ ಗಮನವಿಟ್ಟು ನೋಡ್ಲೇಬೇಕಾಗತ್ತೆ. ಯಾಕಂದ್ರೆ ಇಲ್ಲಿ ಶಾಲೆ ಇದೆ, ಮಕ್ಕಳಿದ್ದಾರೆ, ಆದ್ರೆ ಕೊಠಡಿಗಳು ಇಲ್ಲ, ಶಿಕ್ಷಕರು ಇಲ್ಲ. 110 ಮಕ್ಕಳಿದ್ದಾರೆ, ಪಾಠ ಮಾಡೋದಕ್ಕೆ ಶಿಕ್ಷಕರೇ ಇಲ್ಲ, ಪಾಠ ಕೇಳೋದಕ್ಕೆ ಕೊಠಡಿಗಳೇ ಇಲ್ಲ. ಘಟನೆ ಆಗಿರೋದು ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಹರವದಿ ಶಾಲೆಯ ದುಸ್ಥಿತಿ ಇದು. ಇರೋದೇ ಇಬ್ರು, ಮತ್ತೊಬ್ರು ಗೆಸ್ಟ್ ಟೀಚರ್ ಮಂಜೂರಾಗಿದ್ದಾರೆ. ಕ್ಷೇತ್ರ ಶಿಕ್ಷಣಾಧಿಕಾರಿಗೆ ಮಕ್ಕಳ ಹಾಜರಾತಿ ಸಂಖ್ಯೆ ಆದ್ರೆ ಅಟ್ಲೀಸ್ಟ್ ಗೊತ್ತಿದ್ಯಾ ಅಂತ. ಗೆಸ್ಟ್ ಟೀಚರ್ ಮಂಜೂರು ಮಾಡುವಲ್ಲೂ ಬಿಇಒ ನಿರ್ಲಕ್ಷ್ಯ ತೋರಿಸ್ತಿದ್ಯಾ? ಶಾಸಕ NT ಶ್ರೀನಿವಾಸ್ ಊರಿನ ಪಕ್ಕದಲ್ಲೇ ಇರುವಂತ ಹರವಾದಿ ಶಾಲೆ ಇದು. ಕೊಠಡಿಗಳಿಲ್ಲದೆ ಮಕ್ಕಳ ಪರದಾಟ, ಜೊತೆಗೆ ಟೀಚರ್ಸ್ ಕೂಡ ಇಲ್ಲ. ಟಿಸಿ ಪಡ್ಕೊಂಡು ಬೇರೆ ಶಾಲೆಗಳತ್ತ ಮುಖ ಮಾಡ್ತಿರೋ ಪೋಷಕರು ಇನ್ನೇನು ಮಾಡೋದಕ್ಕೆ ಸಾಧ್ಯ? ಶಾಲೆ ಇದೆ, ಮಕ್ಕಳಿದ್ದಾರೆ, ಬಟ್ ಅಲ್ಲಿ ಪಾಠ ಮಾಡೋದಕ್ಕೆ ಟೀಚರ್ಸ್ ಇಲ್ಲ. ಈ ಹಿಂದೆ ಗುರುಕುಲ ಅಂತ ಒಂದು ಪದ್ಧತಿ ಇತ್ತು. ಅಂದ್ರೆ ಒಂದು ದೊಡ್ಡ ವರಾಂಡದಲ್ಲೋ ಅಥವಾ ಮೈದಾನದಲ್ಲೋ ಕುಳಿತುಕೊಂಡು ಪಾಠ ಕೇಳಬೇಕಾಗಿತ್ತು. ಆ ಸ್ಥಿತಿ ಈಗ ಈ ಆಧುನಿಕ ಜಗತ್ತಿನಲ್ಲೂ ಬಂದು ತಲೆದೋರಿದೆ. ಅದೇ ನಮ್ಮ ರಾಜ್ಯದಲ್ಲೇ ಬಂದಿದೆ ಅಂದ್ರೆ ನಿಜಕ್ಕೂ ಕೂಡ ಬೇಸರ ಆಗತ್ತೆ. 110 ಮಕ್ಕಳಿದ್ದಾರೆ, ಪಾಠ ಕೇಳಬೇಕು ಅಂತ. ಇತ್ತೀಚೆಗೆ ಅಥವಾ ಇವತ್ತಿನ ದಿನಮಾನದಲ್ಲಿ ಸರ್ಕಾರಿ ಶಾಲೆಗಳು ಕ್ಲೋಸ್ ಆಗ್ತಿದೆ ಅಂತ ಹೇಳಿದ್ರೆ ಇದೆಲ್ಲವೂ ಕಾರಣವೇ. ದಯವಿಟ್ಟು ಗಮನ ಹರಿಸಬೇಕು. ಶಾಲಾ ಮಕ್ಕಳು ಬರ್ತಾ ಇದ್ದಾರೆ, ಪಾಠ ಕೇಳೋದಕ್ಕೆ, ಪಾಠ ಮಾಡೋದಕ್ಕೆ ಶಿಕ್ಷಕರೇ ಇಲ್ಲ ಅಂತ ಹೇಳಿದ್ರೆ ಎಲ್ಲಿಗೆ ಹೋಗಬೇಕು? ಅಥವಾ ಪ್ರೈವೇಟ್ ಸ್ಕೂಲಿಗೆ ಎಲ್ಲರೂ ಹೋಗುವಂಥ ಸ್ಥಿತಿಯಲ್ಲೂ ಕೂಡ ಇರೋದಿಲ್ಲ. ಮಧ್ಯಮ ಹಾಗೆ ಬಡ ವಿದ್ಯಾರ್ಥಿಗಳು ಶಾಲೆಗೆ ಅಂತ ಬರೋದು ಪಾಠ ಕಲಿಯಕ್ಕೆ. ಅಟ್ಲೀಸ್ಟ್ ಇರೋಂಥ ಇಬ್ರು ಟೀಚರ್ಸ್ಗಳ ನಂಬ್ಕೊಂಡು ಪಾಠ ಮಾಡೋದಕ್ಕೆ, ಪಾಠ ಕೇಳೋದಕ್ಕಾಗೋದಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಬೇಕು. 1ರಿಂದ 8ನೇ ತರಗತಿವರೆಗೂ ಕೂಡ ಈ ಶಾಲೆ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಪಾಠ ಕೇಳಕ್ಕಂತ ಬರ್ತಾರೆ, ಟೀಚರ್ಸ್ ಇಲ್ಲ, ಆಟ ಆಡ್ಕೊಂಡು ಹೋಗ್ತಾರೆ. ಇನ್ನು ಮುಂದಿನ ದಿನದಲ್ಲಿ ನಮ್ದು ಏನು ಶೈಕ್ಷಣಿಕವಾಗಿ ಮುಂದುವರಿತಾ ಇಲ್ಲ ಅಥವಾ ರಿಸಲ್ಟ್ ಇಲ್ಲ ಅಂತ ಹೇಳಿದ್ರೆ ಯಾರು ಹೊಣೆ? ಅಥವಾ ಈಗಾಗಲೇ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಕುಂಠಿತವಾಗ್ತಾ ಇರೋದು ಗಮನಿಸ್ತಾ ಇದ್ದೀವಿ ನಾವು. ಟಿಸಿ ಪಡ್ಕೊಂಡು ಬೇರೆ ಬೇರೆ ಶಾಲೆಗೆ ಹೋಗ್ತಾ ಇದ್ದಾರೆ. ಪೋಷಕರು ಬೇಸರವನ್ನ ವ್ಯಕ್ತಪಡಿಸ್ತಿದ್ದಾರೆ. ಈಗ ಜೂನ್ ಆರಂಭದಲ್ಲಿ ಈ ಸ್ಥಿತಿ, ಅಟ್ಲೀಸ್ಟ್ ಈಗಾದ್ರೂ ನೇಮಕ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇರೋದು. ಇದೆ ಪವರ್ ಟಿವಿಯ ಎಕ್ಸ್ಕ್ಲೂಸಿವ್ ಸುದ್ದಿ. ಜೊತೆಗೆ ನಮ್ಮ ಆಶಯ ಕೂಡ ಇದೆ. ಒಬ್ರು ಪರ್ಮನೆಂಟ್ ಹ್ಯಾಂಡಿಕ್ಯಾಪ್ಟ್ ಶಿಕ್ಷಕರಿದಾರಂತೆ. ಅವ್ರಿಗೂ ಇನ್ ಟೈಮಿಗೆ ಬರೋದಕ್ಕಾಗತ್ತಾ? ಗಂಟಾನುಗಟ್ಲೆ ಒಂದೇ ಸಬ್ಜೆಕ್ಟ್ ನಮಗೆ ಗೊತ್ತಿದೆ. ಯಾಕಂದ್ರೆ ಒಂದೇ ಟೀಚರು 3 ಸಬ್ಜೆಕ್ಟು, 4 ಸಬ್ಜೆಕ್ಟ್ ಮಾಡುವಂಥ ಪರಿಸ್ಥಿತಿ ಇವತ್ತು ನಮ್ಮ ರಾಜ್ಯದಲ್ಲಿದೆ. ಇದನ್ನೆಲ್ಲ ಶಮನ ಮಾಡಬೇಕು, ಅಧಿಕಾರಿಗಳು ಗಮನ ಹರಿಸಬೇಕಾಗತ್ತೆ. ಪಾಠ ಮಾಡೋದಕ್ಕೆ ಶಿಕ್ಷಕರಿಲ್ಲ, ಕೊಠಡಿಗಳಿಲ್ಲ ಅಂತ ಹೇಳಿದ್ರೆ ನಾವು ಎಲ್ಲಿದ್ದೀವಿ, ಯಾವ ಕಾಲಘಟ್ಟದಲ್ಲಿದ್ದೀವಿ ಅರ್ಥ ಆಗ್ತಿಲ್ಲ. ಇರೋದು ಒಬ್ರೇಬ್ರು ಗೆಸ್ಟ್ ಟೀಚರ್. ಅವರು ಬಂದ್ರೆ ಬಂತು, ಇಲ್ಲ ಅಂದ್ರೆ ಇಲ್ಲ. ಮಕ್ಕಳು ಶೈಕ್ಷಣಿಕವಾಗಿ ಹೇಗೆ ಮುಂದುವರಿಬೇಕು ಅಂತ. ಬೇರೆ ಶಾಲೆಗೆ ಹೋಗ್ಬೇಕಂತ ಹೇಳಿದ್ರೆ ಎಲ್ಲರಿಗೂ ಒಂದೇ ಪರಿಸ್ಥಿತಿ ಇರೋದಿಲ್ಲ, ಅಥವಾ ಹಣ ಕೊಟ್ಟು ಬೇರೆ ಶಾಲೆಗೆ ಹೋಗೋದಕ್ಕೂ ಆಗೋದಿಲ್ಲ. ಹೀಗೆ ಮಾಡ್ತಾ ಇದ್ರೆ ಶಾಲೆಯತ್ತ ಮುಖ ಮಾಡುವಂಥ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗುತ್ತೆ. ದಯವಿಟ್ಟು ಅರ್ಥ ಮಾಡಿಕೊಂಡು ಅಟ್ಲೀಸ್ಟ್ ಈ ಸುದ್ದಿಯನ್ನ ನೋಡಿದ ಮೇಲಾದರೂ ಎಚ್ಚೆತ್ಕೊಳ್ಬೇಕು.
ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ದೂರವಾಣಿ ಮೂಲಕ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ನಿಜಕ್ಕೂ ಕೂಡ ನಾವು ಯಾವ ಕಾಲದಲ್ಲಿದ್ದೀವಿ ಅಂತ ಇಷ್ಟೆಲ್ಲ ವಿಚಾರ ಗೊತ್ತಾಗ್ತಾ ಇದ್ರು ಜೂನ್ನ ಆರಂಭದಲ್ಲೇ ಯಾರು ಕೂಡ ಬಂದಿಲ್ವಾ ಅಧಿಕಾರಿಗಳಿಗೆ ಈ ವಿಚಾರ ಹೋಗಿ ತಲುಪಿಲ್ವಾ ಅಂತ? ಹೌದು ಡಯಾನ, ಈ ಒಂದು ನೂತನ ಜಿಲ್ಲೆ ವಿಜಯನಗರದ ಕೂಡ್ಲಿಗಿ ತಾಲೂಕಿನಲ್ಲಿರತಕ್ಕಂತ ಹರವದಿ ಶಾಲೆಯ ಪರಿಸ್ಥಿತಿ ಸಾಕಷ್ಟು ಹೇಳತೀರದಂತಹ ಹೀನಾಯ ಪರಿಸ್ಥಿತಿಗೆ ತಲುಪಿದೆ ಅಂತ ಹೇಳಬಹುದು. ಅದರಲ್ಲಿ ಮುಖ್ಯವಾಗಿ ಸುಮಾರು 110 ವಿದ್ಯಾರ್ಥಿಗಳಿರುವಂತಹ ಈ ಶಾಲೆಯಲ್ಲಿ ಅಂಗವೈಕಲ್ಯತೆಯಿಂದ ಇರತಕ್ಕಂತ ಒಬ್ಬ ಶಿಕ್ಷಕ ಬಿಟ್ರೆ ಮತ್ತೊಬ್ರು ಗೆಸ್ಟ್ ಟೀಚರ್ ಮಾತ್ರ ಕೊಟ್ಟಿದ್ದಾರೆ. ಇಲ್ಲಿ ಸ್ಥಳೀಯವಾಗಿ ಏನು ಕ್ಷೇತ್ರ ಶಿಕ್ಷಣಾಧಿಕಾರಿಯಾದವರು ಈ ಒಂದು ಮಕ್ಕಳ ಏನು ಈ ನೋಂದಣಿ ಅಂದ್ರೆ ಮಕ್ಕಳ ಏನು ಶಾಲೆಗೆ ಸೇರ್ಪಡೆ ಆಗಿರೋ 110 ಹುಡುಗರಿಗೆ ಎಷ್ಟು ಶಿಕ್ಷಕರು ಬೇಕಾಗ್ತಾರೆ ಅನ್ನೋದಾದ ಮೇಲೆ ಈ ಒಂದು ಸರ್ಕಾರ ಕಾಲ್ಫರ್ ಮಾಡೋವರೆಗೂ ವೇಟ್ ಮಾಡಿ ಇದು ಮಕ್ಕಳ ಭವಿಷ್ಯದ ಜೊತೆ ಆ ಚೆಲ್ಲಾಟವಾಡಬಾರದೆಂದು ಸರ್ಕಾರ ಗೆಸ್ಟ್ ಟೀಚರ್ ಗಳನ್ನು ತೆಗೆದುಕೊಳ್ಳಲು ಅವಕಾಶ ಕೊಟ್ಟಿದೆ. ಇಂತಹ ಸಂದರ್ಭದಲ್ಲಿಯೂ ಸಹ ಬೇಕಂತ ಹೇಳಿ ಕೇವಲ ಒಬ್ಬ ಶಿಕ್ಷಕರನ್ನು ಮಾತ್ರ ಅಲ್ಲಿ ಕೊಡುವುದು ಎಷ್ಟು ಮಟ್ಟಿಗೆ ಸಮಂಜಸ? ಇದರಿಂದ ಮಕ್ಕಳ ಕಲಿಕೆಯ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತದೆ ಎಂದು ಈ ಒಂದು ಹರವಿದಿ ಸೇರಿದಂತೆ ಸುತ್ತಮುತ್ತ ಹಳ್ಳಿಗಳ ಈ ಒಂದು ಪೋಷಕರು ಸಹ ಮಕ್ಕಳನ್ನು ಸ್ಕೂಲಿಂದ ಬೇರೆ ಸ್ಕೂಲಿಗೆ ವರ್ಗಾಯಿಸಿಕೊಳ್ಳುವಂತೆ ಟಿಸಿಯನ್ನು ಪಡೆದುಕೊಳ್ಳುವಂತಹ ಪರಿಸ್ಥಿತಿ ಎದುರಾಗಿದೆ. ಇಷ್ಟೆಲ್ಲ ಒಂದು ವಿಚಾರಗಳನ್ನು ಗಮನಿಸ್ತಾ ಹೋದಾಗ ಮುಖ್ಯವಾಗಿ ಹರವಿದಿ ಅನ್ನತಕ್ಕಂತಹ ಹಳ್ಳಿಯು ಈ ಒಂದು ಕೂಡ್ಲಿಗಿ ಶಾಸಕ NT ಶ್ರೀನಿವಾಸ್ ಅವರ ಸ್ವಂತ ಊರಿನ ಪಕ್ಕದಲ್ಲೇ ಇದ್ರೂ ಸಹ ಇಂತಹ ದೌರ್ಭಾಗ್ಯಕ್ಕೆ ಈಡಾಗಿರುವುದು ಎಲ್ಲೋ ಒಂದು ಕಡೆ ಈ ಒಂದು ಮುಂದುವರೆದ ಸಮಾಜ ತಲೆ ತಗ್ಗಿಸುವಂತಹ ಪರಿಸ್ಥಿತಿ ಆಗಿದೆ. ಹಾಗೂ ಈ ಒಂದು ಖಾಸಗಿ ಶಿಕ್ಷಣ ಸಂಸ್ಥೆಗಳ ಈ ಒಂದು ದುಬಾರಿ ಡೊನೇಷನ್ಗೆ ಹೆದರಿ ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಸೇರಿಸಬೇಕೆನ್ನತಕ್ಕಂತಹ ಈ ಒಂದು ಪೋಷಕರಿಗೆ ಈ ರೀತಿಯಾದಂತಹ ಅವ್ಯವಸ್ಥೆಯನ್ನು ನೋಡಿ ಮೂಗು ಮುರಿಯುವಂತಹ ಪರಿಸ್ಥಿತಿ ಎದುರಾಗಿದೆ. ಡಯಾನಾ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.